ಸೃಷ್ಟಿಯ ಸೊಬಗಲಿ ನೀನಿರುವೆ, ತರುಲತೆ ಗಿಡಗಳ ಚೆಲುವಿನಲಿ, ಬಾನಿನ ಹಕ್ಕಿಯ ಇಂಚರದಿ, ಸೂರ್ಯ ಚಂದ್ರರ ಕಂಗಳಲ್ಲಿ ಎಂದೊಳು ಬರುವೆ ನೀ ದೇವ, ಮೈ ಮನ ಮಿಡಿಯುತ್ತಿದೆ ನಿನ್ನ ಚೇತನಕ್ಕೆ, ನಿನ್ನ ಚೇತನಕ್ಕೆ. ಕರುಣಾಳು ದೇವಾ, ಬಾ ಎನ್ನ ಹೃದಯಕ್ಕಿಂದು, ನಿನಗಾಗಿ ಕಾದೆನು, ಬಾ ಎಂದು ಕರೆಯುವೆನು. ಕರುಣಾಳು ದೇವಾ, ಬಾ ಎನ್ನ ಹೃದಯಕ್ಕಿಂದು, ನಿನಗಾಗಿ ಕಾದೆನು, ಬಾ ಎಂದು ಕರೆಯುವೆನು, ಬಾ ಎಂದು ಕರೆಯುವೆನು. ಬಂದಿಯೇ ದೇವಾ ನಿನ್ನಯ ಸನ್ನಿಧಿಗೆ, ಎನ್ನಯ ಮನದಾಶಾದಿ ನೆಮ್ಮದಿಗೆ. ಬಂದಿಯೇ ದೇವಾ ನಿನ್ನಯ ಸನ್ನಿಧಿಗೆ, ಎನ್ನಯ ಮನದಾಶಾದಿ ನೆಮ್ಮದಿಗೆ. ಹರಸುನಿ ದೇವಾ ಎಮ್ಮಯ ಬಾಳನು, ಹರಸುನಿ ದೇವಾ ವರಗಳ ದಾರಿಯನು, ವರಗಳ ದಾರಿಯನು, ವರಗಳ ದಾರಿಯನು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನೆನೆದೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಲೂಕರ ಶುಭ ಸಂದೇಶ ಅಧ್ಯಾಯ 6 ವಚನ 36ರಲ್ಲಿ ಪ್ರಭು ಯೇಸು ಹೀಗೆ ನುಡಿಯುತ್ತಾರೆ, ಸ್ವರ್ಗದಲ್ಲಿರುವ ನಿನ್ನ ತಂದೆಯು ದಯಾಪೂರಿತರಾಗಿರುವಂತೆ ನೀವು ಸಹ ದಯಾವಂತರಾಗಿರಿ. ಆತ್ಮೀಯರೇ, ಇಂದು ನಾವು ಪ್ರಭು ಕ್ರಿಸ್ತರ ಪುನರುತ್ಥಾನದ 2ನೇ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಈ ಭಾನುವಾರವನ್ನು ದೈವಿ ಕರುಣಾ ಭಾನುವಾರ ಎಂತಲೂ ಕರೆಯುತ್ತಾರೆ. ದೇವರು ಪ್ರೀತಿ, ದಯೆ ಮತ್ತು ಕರುಣೆಯ ಸಕಾರ ಮೂರ್ತಿ. ಪ್ರಭು ಕ್ರಿಸ್ತರಲ್ಲಿ ಈ ಕರುಣೆ ಮತ್ತು ದಯೆಯನ್ನು ತಂದೆ ದೇವರು ವ್ಯಕ್ತಪಡಿಸಿದ್ದಾರೆ. ಯೇಸು ಸ್ವಾಮಿ ಕನ್ಯಾ ಸಹೋದರಿ ಸಿಸ್ಟರ್ ಫೌಸ್ಟಿನಾ ಕವೋಸ್ಕಿ ಎನ್ನುವರಿಗೆ ಅನೇಕ ಬಾರಿ ಕಾಣಿಸಿಕೊಂಡು ತಮ್ಮ ದೈವಿಕ ಹೃದಯದ ಕರುಣೆಯ ಬಗ್ಗೆ ಮಾತನಾಡಿದರು ಮತ್ತು ತಮ್ಮ ಕರುಣಾಕರ ಚಿತ್ರವನ್ನು ಆಕೆಗೆ ಕೊಟ್ಟರು. ಆ ಒಂದು ಕರುಣಾಮಯ ಯೇಸುವಿನ ಚಿತ್ರದಲ್ಲಿ ಅವರ ಹೃದಯದ ಬಳಿಯಿಂದ 2 ಕಿರಣಗಳು ಹೊರಹೊಮ್ಮುತ್ತವೆ. ಒಂದು ಕಿರಣ ಬಿಳುಪಾಗಿದ್ದು ಇನ್ನೊಂದು ಕೆಂಪು ಬಣ್ಣದಾಗಿದೆ. ಈ 2 ಬಣ್ಣಗಳ ಅರ್ಥವು ಯೇಸುವಿನ ರಕ್ತ ಮತ್ತು ನೀರನ್ನು ಸೂಚಿಸುತ್ತದೆ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದ್ದಾಗ ಸೈನಿಕರು ಅವರ ಹೃದಯವನ್ನು ಬರ್ಜಿಯಿಂದ ತಿವಿದಾಗ ಅದೇ ರಕ್ತ ಮತ್ತು ನೀರು ಅವರ ಪವಿತ್ರ ಹೃದಯದಿಂದ ಹೊರಚಿಮ್ಮುತ್ತದೆ. ಈ ಪವಿತ್ರವಾದ ಯೇಸುವಿನ ರಕ್ತ ಮತ್ತು ನೀರು ನಮ್ಮೆಲ್ಲರನ್ನು ನಮ್ಮ ಪಾಪಮಯ ಜೀವನವನ್ನು ತೊರೆದು ಅವರ ಪ್ರೀತಿಗೆ ಪಾತ್ರರಾಗಲು ಕರೆ ನೀಡುತ್ತದೆ. ದೇವರು ಪ್ರೀತಿ, ಕರುಣೆ ಮತ್ತು ದಯೆಯ ಸಕಾರ ಮೂರ್ತಿ. ಯೇಸು ಸ್ವಾಮಿ ಕರುಣೆಯ ಭಕ್ತಿಯನ್ನು ಎಲ್ಲ ಕಡೆಯಲ್ಲಿ ಹರಡುವ ಕರೆ ನೀಡುತ್ತಾರೆ. ಆತ್ಮೀಯರೇ, ಇಂದು ನಾವು ಯೇಸುವಿನ ದೈವಿ ಕರುಣೆಗೆ ಪಾತ್ರರಾಗಿ ಮತ್ತು ಅವರ ಸಾಕ್ಷಿಗಳಾಗಿ ಜೀವಿಸಲು ಬೇಕಾದ ವರಗಳಿಗಾಗಿ ಈ ಪವಿತ್ರ ಬಲಿಪೂಜೆಯಲ್ಲಿ ಬೇಡಿಕೊಳ್ಳೋಣ. ಕ್ರೈಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಮುನ್ನುಡಿಯಲ್ಲಿ ಆಲಿಸಿದ ಪ್ರಕಾರ ಇಂದು ನಾವು ದೈವ
ಅಥವಾ ದೇವರ ದಿವ್ಯ ಕರುಣೆ ಅಥವಾ ದಯೆಯ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಇಂದು ನಾವು ಭಾಗ್ಯವಂತರು. ಆಧ್ಯಾತ್ಮಿಕವಾಗಿ ಈ ಬಲಿ ಪೂಜೆಯಲ್ಲಿ ಭಾಗವಹಿಸುವಾಗ ನಾವು ಇಂದು ಈ ಡಿವೈನ್ ಮರ್ಸಿ ಹಬ್ಬ ಅಥವಾ ದೇವರ ದಯೆಯ ಕರುಣೆಯ ಹಬ್ಬವನ್ನು ಆಚರಿಸುವ ಸಮಯದಲ್ಲಿ ನಾವು ಈ ಬಲಿ ಪೂಜೆಯನ್ನು ಈ ಡಿವೈನ್ ಮರ್ಸಿ ಕಾನ್ವೆಂಟ್ ಚಾಪಲಿನಲ್ಲಿ ಆಚರಿಸುತ್ತಿದ್ದೇವೆ. ಈ ಹಬ್ಬವನ್ನು ನಾವು ಇದೇ ಆಲಯದಲ್ಲಿ ಆಲಿಸಿ ಆಧ್ಯಾತ್ಮಿಕವಾಗಿ ಆ ದಿವ್ಯ ಕರುಣೆಯ ಯೇಸುವಿನ ದಯೆ ಕರುಣೆಯನ್ನು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಪಡೆಯಲು ಬೇಕಾದ ವರ ಪ್ರಸಾದವನ್ನು ಬೇಡುತ್ತಾ ಈ ಬಲಿ ಅರ್ಪಣೆಯನ್ನು ಪವಿತ್ರ ರಹಸ್ಯವನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಕದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ವಿಶ್ವಸಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಲಿಕೆಯಾದ ಸಂತ ಮರಿಯಮ್ಮನವರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನೆತ್ತಿ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಉನ್ನತ ದೇವರಿಗೆ ಸಲ್ಲಲಿ ಮಹಿಮೆ ಸದಾ, ಭುವಿಯೊಳು ಸುಜನರಳು ನೆಲೆಸಲಿ ಶಾಂತಿ ಸದಾ. ಉನ್ನತ ದೇವರಿಗೆ ಸಲ್ಲಲಿ ಮಹಿಮೆ ಸದಾ. ನನ್ನ ದೇವರೇ, ಸ್ವರ್ಗ ರಾಜ್ಯರೇ, ನನ್ನ ಕರ್ತರೇ, ನಿಮ್ಮ ಭಜಿಸುವೆವು. ನನ್ನ ದೇವರೇ, ಸ್ವರ್ಗ ರಾಜ್ಯರೇ, ನನ್ನ ಕರ್ತರೇ, ನಿಮ್ಮ ಭಜಿಸುವೆವು. ಸ್ತುತಿಪೆವು, ವಂದಿಪೆವು, ಸ್ತುತಿಪೆವು, ವಂದಿಪೆವು, ಆರಾಧಿಪೆವು, ನಿನ್ನಯ ಮಹಿಮೆಯ ಸಾರುವೆವು. ಉನ್ನತ ದೇವರಿಗೆ ಸಲ್ಲಲಿ ಮಹಿಮೆ ಸದಾ, ಭೂಮಿಯಳು ಸುಜನರಳು ನೆಲೆಸಲಿ ಶಾಂತಿ ಸದಾ. ಉನ್ನತ ದೇವರಿಗೆ ಸಲ್ಲಲಿ ಮಹಿಮೆ ಸದಾ. ಯೇಸು ಕ್ರಿಸ್ತರೇ, ದೇವ ಪುತ್ರರೇ, ನನ್ನ ರಕ್ಷಕರೇ, ದೇವ ಕುರಿ ಮರಿಯೇ. ಯೇಸು ಕ್ರಿಸ್ತರೇ, ದೇವ ಪುತ್ರರೇ, ನನ್ನ ರಕ್ಷಕರೇ, ದೇವ ಕುರಿ ಮರಿಯೇ. ಜಗದೊಳು ಪಾಪಗಳ, ಜಗದೊಳು ಪಾಪಗಳ ಮನ್ನಿಸ ಬಂದ ನನ್ನಯ ಕರ್ತರೇ, ದಯೆ ತೋರಿ. ಉನ್ನತ ದೇವರಿಗೆ ಸಲ್ಲಲಿ ಮಹಿಮೆ ಸದಾ, ಭೂಮಿಯಳು ಸುಜನರಳು ನೆಲೆಸಲಿ ಶಾಂತಿ ಸದಾ. ಉನ್ನತ ದೇವರಿಗೆ ಸಲ್ಲಲಿ ಮಹಿಮೆ ಸದಾ. ಪರಿಶುದ್ಧರೇ,
ದೇವರಲ್ಲಿ ಆತ್ಮರಲ್ಲಿ ಮಹಿಮೆಯ ಕ್ರಿಸ್ತರೇ, ನಿತ್ಯವೂ ನಿಮಗೆ ವಂದನೆ. ಉನ್ನತ ದೇವರಿಗೆ ಸಲ್ಲಲಿ ಮಹಿಮೆ ಸದಾ. ಭೂಮಿಯಳು ಸುಜನರೊಳು ನೆಲೆಸಲಿ ಶಾಂತಿ ಸದಾ. ಉನ್ನತ ದೇವರಿಗೆ ಸಲ್ಲಲಿ ಮಹಿಮೆ ಸದಾ. ಪ್ರಾರ್ಥಿಸೋಣ. ಅನಂತ ದಯಮಯ ದೇವರೇ, ಮರುಕ ಕಳಿಸುವ ಪಾಸ್ಕ ಮಹೋತ್ಸವದ ಸಂಭ್ರಮದಲ್ಲಿ ನೀವು ಸ್ವಂತದವರನಾಗಿ ಮಾಡಿಕೊಂಡ ನಿಮ್ಮ ಪ್ರಜೆಯ ವಿಶ್ವಾಸದ ಜ್ವಾಲೆಯನ್ನು ಅತ್ತಿ ಉರಿಸುತ್ತೀರಿ. ತಾವು ಯಾವ ಬುಗ್ಗೆಯ ನೀರಿನಿಂದ ಶುದ್ಧೀಕರಣ ಹೊಂದಿದ್ದಾರೆ, ಯಾರ ಪವಿತ್ರಾತ್ಮರಿಂದ ಮರುಜನ್ಮ ತಾಳಿದ್ದಾರೆ, ಯಾರ ರಕ್ತದಿಂದ ವಿಮೋಚನೆಯನ್ನು ಪಡೆದಿದ್ದಾರೆ ಎಂಬುದನ್ನು ಗ್ರಹಿಸಿ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ನೀವು ಅವರಿಗೆ ಕರುಣಿಸಿರುವ ಕೃಪವರವನ್ನು ಹೆಚ್ಚಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಭಕ್ತಾದಿಗಳು ಪ್ರೇಷಿತರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ದರು, ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ರೊಟ್ಟಿ ಮುರಿಯುವ ಸಹಭೋಜನದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಹಾಗೂ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುತ್ತಿದ್ದರು. ಪ್ರೇಷಿತರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತಿದ್ದವು. ಇವನ್ನು ಕಂಡು ಜನರು ಭಯಭ್ರಾಂತರಾಗಿದ್ದರು. ಭಕ್ತ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ತಮ್ಮಲ್ಲಿದ್ದುದನ್ನು ಹುದುವಾಗಿ ಹಂಚಿಕೊಳ್ಳುತ್ತಿದ್ದರು. ತಮ್ಮ ತಮ್ಮ ಆಸ್ತಿಪಾಸ್ತಿಯನ್ನು ಮಾರಿ ಅವರು ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು. ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹಭೋಜನವನ್ನು ಏರ್ಪಡಿಸಿ ಸಂತೋಷದಿಂದಲೂ ಸಹೃದಯದಿಂದಲೂ ಭಾಗವಹಿಸುತ್ತಿದ್ದರು. ದೇವರನ್ನು ಸ್ತುತಿಸುತ್ತಾ ಸಕಲರಿಗೆ ಅಚ್ಚುಮೆಚ್ಚಾಗಿ ಬಾಳುತ್ತಿದ್ದರು. ಜೀವೋದ್ಧಾರವನ್ನು ಹೊಂದುತ್ತಿದ್ದವರನ್ನೆಲ್ಲ ಪ್ರಭು ಈ ಸಭೆಗೆ ದಿನೇ ದಿನೇ ಸೇರಿಕೊಳ್ಳುತ್ತಿದ್ದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಅಲ್ಲೆಲುಯ 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 ಅಲ್ಲೆಲುಯ. ಸಾರಲಿ ಇಸ್ರಾಯೇಲಿನ ಜನತೆ ಆತನ ಪ್ರೀತಿ ಶಾಶ್ವತ ಎಂದೇ. ಸಾರಲಿ ಆರೋನನ ವಂಶಲತೆ ಆತನ ಪ್ರೀತಿ ಶಾಶ್ವತ ಎಂದೇ. ಸಾರಲಿ ಆತನ ಭಕ್ತರ ಪಂಥ ಆತನ ಪ್ರೀತಿ ಶಾಶ್ವತ ಅಂತ. ಶ್ಲೋಕ. ಅಲ್ಲೆಲುಯ ಅಲ್ಲೆಲುಯ ಅಲ್ಲೆಲುಯ. ನನ್ನನ್ನು ತಳ್ಳಿ ಬೀಳಿಸ ನೋಡಿದರು ನೆಲಕ್ಕೆ, ಆದರೆ ಪ್ರಭು ನೆರವು ನೀಡಿದನು ಎನಗೆ. ಪ್ರಭುವೇ ನನಗೆ ಬಲವು ಧೈರ್ಯವು, ಆತನಿಂದಲೇ ನನಗೆ ಉದ್ಧಾರವು. ಜಯಘೋಷ ಹರ್ಷ ಸುನಾದ ಸಜ್ಜನರ ಬಿಡಾರದಿಂದ, ಪರಾಕ್ರಮ ಪ್ರದರ್ಶನ ಪ್ರಭುವಿನ ಬಲಗೈಯಿಂದ. ಶ್ಲೋಕ. ಅಲ್ಲೆಲುಯ ಅಲ್ಲೆಲುಯ ಅಲ್ಲೆಲುಯ. ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು, ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಪ್ರಭುವಿನಿಂದಲೇ ಆದ ಈ ಕಾರ್ಯ, ನಮ್ಮ ಕಣ್ಣಿಗೆ ಅದೆಂತಹ ಆಶ್ಚರ್ಯ. ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಇಂದು. ಶ್ಲೋಕ. ಅಲ್ಲೆಲುಯ ಅಲ್ಲೆಲುಯ ಅಲ್ಲೆಲುಯ. ಸಂತ ಪೇತ್ರನು ಬರೆದ ಮೊದಲನೇ ಪತ್ರದಿಂದ ವಾಚನ.
ನನ್ನ ಪ್ರಭು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಿ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. ಹೀಗೆ ಅವರು ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಿಂದ ಕಾದಿರಿಸಿದ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಜೀವೋದ್ಧಾರವು ವಿಶ್ವಾಸಿಗಳಾದ ನಿಮಗೆ ಲಭಿಸುವಂತೆ ದೇವರ ತಮ್ಮ ಶಕ್ತಿಯಿಂದ ನಿಮ್ಮನ್ನು ಕಾಪಾಡುತ್ತಾರೆ. ಸದ್ಯಕ್ಕೆ ನೀವು ಕೊಂಚ ಕಾಲ ಹಲವಿಧವಾದ ಪರಿಶೋಧನೆಗಳ ನಿಮಿತ್ತ ದುಃಖವನ್ನು ಅನುಭವಿಸಬೇಕಾಗಿದ್ದರೂ ಪ್ರತ್ಯಕ್ಷವಾಗಲಿರುವ ಆ ಸಿರಿ ಸಂಪತ್ತನ್ನು ಜ್ಞಾಪಿಸಿಕೊಂಡು ಹರ್ಷಚಿತ್ತರಾಗಿರಿ. ಪರಿಶೋಧನೆಗಳು ಒದಗುವುದು ನಿಮ್ಮ ವಿಶ್ವಾಸವನ್ನು ಪುಟವಿಡುವುದಕ್ಕಾಗಿಯೇ. ನಶಿಸಿ ಹೋಗುವ ಬಂಗಾರವೂ ಕೂಡ ಬೆಂಕಿಯಿಂದ ಪರಿಶೋಧಿಸವಾಗುತ್ತದೆ. ಬಂಗಾರಕ್ಕಿಂತಲೂ ಬಹು ಅಮೂಲ್ಯವಾದ ನಿಮ್ಮ ವಿಶ್ವಾಸವು ಶೋಧಿತವಾಗಬೇಕು. ಆಗ ಮಾತ್ರ ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವ ದಿನದಂದು ನಿಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತವೆ. ಯೇಸು ಕ್ರಿಸ್ತರನ್ನು ನೀವು ನೋಡದಿದ್ದರೂ ಅವರನ್ನು ಪ್ರೀತಿಸುತ್ತೀರಿ. ನೀವೀಗ ಕಣ್ಣಾರೆ ಕಾಣದಿದ್ದರೂ ಅವರನ್ನು ವಿಶ್ವಸಿಸುತ್ತೀರಿ. ಇದರಿಂದ ಅಂತಿಮವಾಗಿ ಜೀವವನ್ನು ಪಡೆಯುತ್ತೀರಿ. ಈ ಕಾರಣದಿಂದ ಅವರ್ಣೀಯವಾದ ಮಹಾದಾನದಿಂದ ನಡೆಯುತ್ತೀರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಂದೆಮಗೆ ಸಂತೋಷ, ಆನಂದ, ಉಲ್ಲಾಸ, ಶ್ರೀ ಸ್ವಾಮಿಯ ಸಂದೇಶ ಜಗಕ್ಕೆಲ್ಲ ಆದೇಶ. ಈ ದಿನದ ಸುವಿಶೇಷ, ಈ ದಿನದ ಸುವಿಶೇಷ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದರು. ಯೆಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾ ಆನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳಿಸಿದಂತೆಯೇ ನಾನು ನಿಮ್ಮನ್ನು ಕಳಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರು ಊದಿ, ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. 12 ಮಂದಿಯಲ್ಲಿ ಒಬ್ಬನಾದ ದಿದ್ಯುಮ ಎಂಬ ತೋಮಸನು ಯೇಸು ಸ್ವಾಮಿ ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು, ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ಅವನು,
ಅವರ ಕೈಗಳಲ್ಲಿ ಮೊಳೆಗಳಿಂದ ದಡಿದ ಗಾಯದ ಕಲೆಯನ್ನು ನಾನು ನೋಡಬೇಕು. ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನು ಇಡಬೇಕು. ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು. ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟ. 8 ದಿನಗಳು ಕಳೆದವು. ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದರು. ತೋಮಸನು ಅವರೊಡನೆ ಇದ್ದನು. ಬಾಗಿಲುಗಳು ಮುಚ್ಚಿದ್ದರೂ ಯೇಸು ಬಂದು ಅವರ ನಡುವೆ ನಿಂತು, ನಿಮಗೆ ಶಾಂತಿ ಎಂದರು. ಆಮೇಲೆ ತೋಮಸನಿಗೆ, ಇಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳನ್ನು ತಂದು ಇಲ್ಲಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು. ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ಹೇಳಿದರು. ಆಗ ತೋಮಸನು, ನನ್ನ ಪ್ರಭುವೇ ನನ್ನ ದೇವರೇ ಎಂದನು. ಯೇಸು ಅವನಿಗೆ, ನನ್ನನ್ನು ಕಂಡುದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು. ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು. ಯೇಸು ತಮ್ಮ ಶಿಷ್ಯರ ಕಾಣದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಎಷ್ಟೋ ಇವೆ. ಅವನ್ನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರೆದಿದ್ದ ಉದ್ದೇಶ ಇಷ್ಟೇ: ಯೇಸು ದೇವಪುತ್ರ ಹಾಗೂ ಲೋಕ ಉದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು. ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಜೀವವನ್ನು ಪಡೆಯಬೇಕು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕ್ರೈಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಲೋಕದ ಸೃಷ್ಟಿ ಪ್ರಾರಂಭದಿಂದಲೂ ದೇವರ ಮತ್ತು ಧರ್ಮದ ಹೆಸರಿನಲ್ಲಿ ಮಾನವನು ಎಷ್ಟೋ ದುಷ್ಟ ಕಾರ್ಯಗಳನ್ನು ಮಾಡುತ್ತಲೇ ಬರುತ್ತಿದ್ದಾನೆ. ಉದಾಹರಣೆಗೆ, ನಾವು ಸೃಷ್ಟಿಯ ಪ್ರಾರಂಭದಲ್ಲಿ ಆದಾಮ ಮತ್ತು ಏವಲ್ ಮಕ್ಕಳಾದ ಕೇನ್ ಮತ್ತು ಏಬಲರ ಜೀವನವನ್ನು ನೋಡಿದಾಗ, ಕೇನನು ತನ್ನ ಸ್ವಂತ ಮಗನನ್ನು ಕೊಂದು ಹಾಕುತ್ತಾನೆ. ಕಾರಣ, ದೇವರು ಅವನ ಕಾಣಿಕೆಯನ್ನು ಒಪ್ಪುವುದಿಲ್ಲ ಎಂದು. ತನ್ನ ತಮ್ಮನ ಮೇಲೆ ಇದ್ದ ಅಸೂಯೆ, ಹೊಟ್ಟೆ ಕಿಚ್ಚಿಯಿಂದ. ಹಾಗೆಯೇ ನಾವು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಾಂಗಗಳು ದೇವರ ಹೆಸರಿನಲ್ಲಿ ಫಿಲಿಸ್ತ್ಯರ ಇಡೀ ದೇಶವನ್ನು ನಾಶ ಮಾಡುತ್ತಾರೆ. ಹೀಗೆ ನಾವು ಹಲವಾರು ವಿಷಯಗಳು ಬೇರೆ ಧರ್ಮಗಳಲ್ಲಿ, ನಮ್ಮ ಕ್ರೈಸ್ತ ಧರ್ಮದಲ್ಲಿ ಮಾತ್ರವಲ್ಲ, ಹಿಂದೂ ಧರ್ಮ, ಮುಸಲ್ಮಾನ ಧರ್ಮದ ಎಲ್ಲ ಧರ್ಮದಲ್ಲಿಯೂ ನಾವು ಈ ದೇವರ ಹೆಸರಿನಲ್ಲಿ ಅನ್ಯಾಯಗಳನ್ನು, ಬೇರೆಯವರಿಗೆ ಹಿಂಸಿಸುವುದನ್ನು ನಾವು ಕಾಣುತ್ತಲೇ ಇದ್ದೇವೆ. ನಮ್ಮ ಕಾಲದಲ್ಲಿಯೂ ಸಹ ಇದು ನಡೆಯುತ್ತಲೇ ಇದೆ. ಆದರೆ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇಂದು ಆಚರಿಸುವ ಈ ಪುನರುತ್ಥಾನದ 2ನೆಯ ಭಾನುವಾರ ಧರ್ಮಸಭೆ ನಮಗೆ ದಿವ್ಯ ಕರುಣೆ ಅಥವಾ ಆ ದಿವ್ಯ ದಯೆಯ ಭಾನುವಾರ ಎಂದು ಆಚರಿಸುತ್ತಿದ್ದೇವೆ. ಇದಕ್ಕೆ ಕಾರಣ, ನಮ್ಮ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ತಿಳಿಸುವ ಪ್ರಕಾರ, ಯೋಹಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಹೀಗೆಂದು ಆಲಿಸುತ್ತೇವೆ: ದೇವರು ಲೋಕವನ್ನು ಎಷ್ಟೊಂದು ಪ್ರೀತಿಸುತ್ತಾರೆಂದರೆ ತಮ್ಮ ಏಕೈಕ ಪುತ್ರರನ್ನು ದಾರಿ ಎರೆದಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ತಮ್ಮ ಸ್ವಂತ ಪ್ರಾಣವನ್ನು ಕೇವಲ ಒಂದು ಜನಾಂಗಕ್ಕೆ ಮಾತ್ರವಲ್ಲ, ದೇಶಕ್ಕೆ ಮಾತ್ರವಲ್ಲ, ಇಡೀ ಮಾನವ ಕುಲಕ್ಕೆ ಅರ್ಪಿಸಿದ್ದಾರೆ. ಅದಕ್ಕೆ ಕೀರ್ತನೆ ಶ್ಲೋಕ 111 ವಚನ 4 ಹೀಗೆಂದು ಹೇಳುತ್ತದೆ: ಆತನ ಅದ್ಭುತ ಕಾರ್ಯ ಸ್ಮರಣೆ ಕರುಣಾವಂತ ಪ್ರಭು ಪ್ರೀತಿಮಯ ದೇವರಾಗಿದ್ದಾರೆ ಎಂದು. ಪ್ರಿಯ ಸಹೋದರ ಸಹೋದರರೇ, ಈ ಸತ್ಯವನ್ನು ದೇವರು ಪ್ರೀತಿ, ದಿವ್ಯ ಕರುಣೆ, ದಯಾಮಯ ದೇವರು ಎಂಬುದನ್ನು ನಾವು ಧ್ಯಾನಿಸಬೇಕಾದದ್ದು ಅತಿ ಅಗತ್ಯವಾಗಿದೆ. ಹಲವಾರು ಸಮಯದಲ್ಲಿ ನಾವು ಈ ಸತ್ಯವನ್ನು ಅರಿಯಲು ಮರೆಯುತ್ತೇವೆ. ಇಂಗ್ಲಿಷಿನಲ್ಲಿ ಗಾಡ್ ಇಸ್ ಲವ್, ಗಾಡ್ ಇಸ್ ಮರ್ಸಿಫುಲ್ ಅಂತ ಹಾಗಾಗಿ ನಾವು ಎಲ್ಲಿ ಬರೆದಿರುವುದನ್ನು
ಹೇಳುವುದನ್ನು ನಾವು ಕಂಡಿದ್ದೇವೆ. ದೇವರು ಪ್ರೀತಿ, ದೇವರು ಕರುಣೆ ಎಂದು. ಪ್ರಿಯ ಸಹೋದರ ಸಹೋದರರೇ, ದೇವರು ಪ್ರೀತಿ ಕರುಣೆಯ ಸ್ವರೂಪರಾಗಿದ್ದಾರೆ. ಈ ದೇವರ ಪ್ರೀತಿಯನ್ನು ಕಾಣಲು, ಕರುಣೆಯನ್ನು ಅರಿಯಲು, ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅನುಭವಿಸಲು ನಾವು ಮರೆತಿದ್ದೇವೆ. ಆದ ಕಾರಣ ಆ ದೇವರು ವಿವಿಧ ರೀತಿಯಲ್ಲಿ ತಮ್ಮ ಪ್ರೀತಿ ಕರುಣೆಯನ್ನು ಮಾನವ ಕುಲಕ್ಕೆ ತೋರ್ಪಡಿಸಿದ್ದಾರೆ. ನಾವು ಹಲವಾರು ವರ್ಷಗಳ ಹಿಂದೆ ಸಂತ ಅಗಸ್ತಿನರು ಆ ದೇವರ ಇಂದಿನ ಶುಭ ಸಂದೇಶವನ್ನು ಆಲಿಸಿದ್ದೇವೆ. ತೋಮಸನ ಬಗ್ಗೆ, ತೋಮಸ ಮತ್ತು ಆ ಯೇಸು ಸ್ವಾಮಿಯ ಆ ಒಂದು ಸಂಭಾವನೆಯನ್ನು, ಅವರ ಭೇಟಿಯನ್ನು ಹೀಗೆಂದು ವಿವರಿಸುತ್ತಾರೆ. ದಟ್ ಮೂಮೆಂಟ್ man's sinfulness and God's wonderful divine mercy met face to face. Then what remained was only miseria et misericordia. ಎಂದು ಪ್ರಿಯ ಸಹೋದರ ಸಹೋದರರೇ, ಆ ತೋಮಸನು ಮತ್ತು ಯೇಸು ಸ್ವಾಮಿ ಭೇಟಿ ಆದ ಆ ಕ್ಷಣ, ಯಾವಾಗ ಮಾನವನು ಪಾಪವು ದೇವರ ಅಪರವಾದ ದಿವ್ಯ ಕರುಣೆಯನ್ನು ಮುಖಾಮುಖಿಯಾಗಿ ಭೇಟಿ ಆಗಿತ್ತೋ, ಆಗ ಅಲ್ಲಿ ಅವರ ಮಧ್ಯೆ ಉಳಿದಿದ್ದು ಕೇವಲ ಪಶ್ಚಾತ್ತಾಪ ಮತ್ತು ಮಹಾ ದಯೆ. ಅದೇ ದಯೆಯ ಯೇಸು ಸ್ವಾಮಿ ನಮಗೆ ಇಂದು ಸಹ ಆಚರಿಸಲು ಆಜ್ಞಾಪಿಸಿದ್ದಾರೆ. ಆ ದೇವರ ದಯೆ ಹಲವಾರು ವರ್ಷಗಳ ಹಿಂದೆ 8ನೇ ಶತಮಾನದಲ್ಲಿ ಕನ್ಯಾಸ್ತ್ರೀ ಮಾರ್ಗರೆಟ್ ಅಲೋಕಾಕ್ ಮುಖಾಂತರ ಯೇಸು ಸ್ವಾಮಿ ತನ್ನ ಪವಿತ್ರ ಹೃದಯವನ್ನು ತೋರ್ಪಡಿಸಿದ್ದಾರೆ, ಅವರ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ನಮ್ಮ ಕಾಲದಲ್ಲೂ ಸಹ ಅವರು ಈ 20ನೇ ಶತಮಾನದಲ್ಲಿ ಕನ್ಯಾಸ್ತ್ರೀ ಫೌಸ್ಟಿನ ಮೂಲಕ ನಮಗೆ ಅವರ ದಿವ್ಯ ಕರುಣೆಯನ್ನು, ದಿವ್ಯ ದಯೆಯನ್ನು ತೋರ್ಪಡಿಸಿದ್ದಾರೆ. ನಾವು ಮುನ್ನಡೆಯಲ್ಲಿ ಈಗಾಗಲೇ ಆಲಿಸಿದ್ದೇವೆ. ಈ ದಿವ್ಯ ಕರುಣೆಯನ್ನು ನಾವು ಆಚರಿಸಬೇಕಾದರೆ ಈ ದಿವ್ಯ ಕರುಣೆಯ ಭಾನುವಾರವನ್ನು ನಮ್ಮ ವಿಶ್ವಗುರು ಎರಡನೇ ಜಾನ್ ಪಾಲ್ ಅವರು ನಮಗೆ ಆಚರಿಸುವಂತೆ ಆಜ್ಞಾಪಿಸಿದ್ದಾರೆ. ಈ ಹಬ್ಬವನ್ನು ಆಚರಿಸುವ ಇಂದು ನಾವು ಪ್ರತಿಯೊಬ್ಬರು ಆ ದೇವರ ದಯೆಯನ್ನು, ಸಂತ ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 7ನೇ ವಚನ ಹೇಳುವ ಪ್ರಕಾರ, ದಯವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ಇದರಲ್ಲಿ ಭರವಸೆ ಇಟ್ಟು ನಾವು ಆ ದೇವರ ದಯೆ, ದೇವರ ಕರುಣೆಯನ್ನು ಅರ್ಥ ಮಾಡಿಕೊಳ್ಳೋಣ ಮತ್ತು ಅದೇ ದಯೆ, ಅದೇ ಕರುಣೆಯನ್ನು ನಾವು ಪರರಿಗೆ, ನಾವು ಭೇಟಿಯಾಗುವ ಪ್ರತಿಯೊಬ್ಬರಿಗೂ, ಪ್ರತ್ಯೇಕವಾಗಿ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ ನಾವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಾವು ಹಂಚಿಕೊಂಡು ಆ ದೇವರ ದಯೆ ಮತ್ತು ಪ್ರೀತಿಗೆ, ವಿಶ್ವಾಸಕ್ಕೆ ನಾವು ಒಳ್ಳೆಯ ಸಾಕ್ಷಿಯಾಗಿ ತೆರಳುವಂತೆ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯರಲ್ಲಿ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರು, ನಮ್ಮ ಈ ಜಗತ್ತಿನಲ್ಲಿ ಇಂದು ನಾವು
ಅತಿ ಕಷ್ಟಕರವಾದ ಜಿಗುಪ್ಸೆಯ ಜೀವನವನ್ನು ನಡೆಸುತ್ತಿದ್ದೇವೆ. ಎಲ್ಲರೂ ಆ ದೇವರ ದಯೆ ಕರುಣೆಯನ್ನು ವಿಶ್ವಾಸವಿಟ್ಟು ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಅವರ ಮುಂದಿಡೋಣ. ನಿಮ್ಮ ಉತ್ತರ: ಯೇಸು ಪ್ರಭು ಆಲಿಸಿರಿ ದೀನರ ಪ್ರಾರ್ಥನೆ. ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ವಿಶ್ವಗುರುಗಳು, ಧರ್ಮಾಧ್ಯಕ್ಷರುಗಳು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ದೇವರ ಕೃಪೆಯಿಂದಲೇ ಸರ್ವೂ ಸಾಧ್ಯ ಎಂಬುದನ್ನು ಅರಿತು ವಿಶಾಲ ಮನೋಭಾವನೆಯಿಂದ ಸರ್ವರನ್ನು ಗೌರವಿಸಿ ಜೀವಿಸುವಂತೆ ಯೇಸು ಪ್ರಭು ಆಲಿಸಿರಿ ದೀನರ ಪ್ರಾರ್ಥನೆ. ದೇಶವನ್ನಾಳುವ ರಾಷ್ಟ್ರ ನಾಯಕರಿಗಾಗಿ ಪ್ರಾರ್ಥಿಸೋಣ. ಜನರ ಕಲ್ಯಾಣಕ್ಕಾಗಿ ತಮ್ಮ ಅಧಿಕಾರವನ್ನು ಚಲಾಯಿಸುವಂತೆ ಅವರಿಗೆ ಬೇಕಾದ ಪ್ರೀತಿ, ಶಾಂತಿ ಮತ್ತು ಐಕ್ಯತೆಯನ್ನು ನೀಡಿ ಹರಸಲೆಂದು ಪ್ರಾರ್ಥಿಸೋಣ. ಯೇಸು ಪ್ರಭು ಆಲಿಸಿರಿ ದೀನರ ಪ್ರಾರ್ಥನೆ. ಅನಾರೋಗ್ಯದಿಂದ ನರಳುತ್ತಿರುಗಾಗಿ ಪ್ರಾರ್ಥಿಸೋಣ. ಮುಖ್ಯವಾಗಿ ಕೊರೋನಾ ವೈರಸ್ ಎಂಬ ಭಯಾನಕ ಕಾಯಿಲೆಯಿಂದ ನರಳುತ್ತಿರುವ ಎಲ್ಲ ಜನರಿಗೆ ಪ್ರಾರ್ಥಿಸೋಣ. ಸತ್ತವರಿಗೂ ಜೀವದಾನ ಮಾಡಿದ ಪ್ರಭು ಯೇಸು ಪರಮ ವೈದ್ಯರು ಅವರಿಗೆ ಬೇಕಾದ ಆರೋಗ್ಯವನ್ನು ಕರುಣಿಸಲೆಂದು ಯೇಸು ಪ್ರಭು ಆಲಿಸಿರಿ ದೀನರ ಪ್ರಾರ್ಥನೆ. ಪ್ರಭು ಯೇಸುವೆ, ಇಲ್ಲಿ ನೆರೆದಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ದೇವರ ದಯೆಯಿಂದ ನಮ್ಮ ಎಲ್ಲ ಕಷ್ಟ ಸಂಕಷ್ಟಗಳು ದೂರವಾಗಿ ದೇವರ ಪ್ರೀತಿಯಿಂದ ಅದ್ಭುತವನ್ನು ಕಾಣಲೆಂದು ಯೇಸು ಪ್ರಭು ಆಲಿಸಿರಿ ದೀನರ ಪ್ರಾರ್ಥನೆ. ಮೌನದಿಂದ ನಮ್ಮ ಸ್ವಂತ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರೇ, ಈ ನಮ್ಮ ಪ್ರಾರ್ಥನೆಗಳನ್ನು ನಿಮ್ಮ ವಶಕ್ಕೆ ಒಪ್ಪಿಸುತ್ತಿದ್ದೇವೆ. ಇವುಗಳನ್ನು ಸ್ವೀಕರಿಸಿ ನಿಮ್ಮ ಇಚ್ಛೆಯ ಪ್ರಕಾರ ನಿಮ್ಮ ಕರುಣೆ ದಯೆಯನ್ನು ನಮಗೆ ದಯಪಾಲಿಸಿರಿ. ನಿಮ್ಮ ಪುತ್ರ ನಮ್ಮ ಕರ್ತ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಬಾನು ಈ ಭೂಮಿ ಎಲ್ಲವೂ ನಿನ್ನದೇ, ನೆಲ ಜಲವು ಗಿಡ ಮರವು ಎಲ್ಲವೂ ನಿನ್ನದೇ. ನೀಡಲು ಏನಿದೆ ಪ್ರಭುವೇ, ಸರ್ವವು ನಿನ್ನಿತ್ತ ಕೊಡುಗೆ. ಈ ರೊಟ್ಟಿ ರಸದ ಜೊತೆಗೆ ಅರ್ಪಿಪೆ ಎನ್ನನ್ನೇ ನಿನಗೆ. ಎನ್ನ ಸ್ವೀಕರಿಸು, ಎನ್ನ ಸಂಸ್ಕರಿಸು, ಬರಿದಾದ ಬಾಳನ್ನು ನೀ ಹರಸು. ಎನ್ನ ಸ್ವೀಕರಿಸು, ಎನ್ನ ಸಂಸ್ಕರಿಸು, ಬರಿದಾದ ಬಾಳನ್ನು ನೀ ಹರಸು. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಈ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಭಕ್ತರ ಕಾಣಿಕೆಗಳನ್ನು ದಯೆಯಿಂದ ಸ್ವೀಕರಿಸಿರಿ. ದೀಕ್ಷಾ ಸ್ನಾನದ ಹಾಗೂ ನಿಮ್ಮ ನಾಮ ನಿವೇದನೆಯ ಮೂಲಕ ಪುನಚೇತನಗೊಂಡ ಇವರು ಮುಗಿವಿಲ್ಲದ ಆನಂದವನ್ನು ಪಡೆಯಲು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು
ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲಿಯೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರ ಅರ್ಪಿತರಾದ ಈ ಕಾಲದಲ್ಲಿ ಅತಿ ಆಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರ ಮುಖಾಂತರ ಬೆಳಕಿನ ಮಕ್ಕಳು ನಿತ್ಯ ಜೀವಕ್ಕೆ ಉದಯಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಿಗಳು ನಿಮ್ಮ ವಿಶ್ವಾಸಿಗಳಿಗೆ ತೆರೆಯಲಾಗುತ್ತದೆ, ಏಕೆಂದರೆ ಅವರ ಮರಣವು ನಮ್ಮ ಮರಣಕ್ಕೆ ಬಂದು ಮುಕ್ತಾಯವನ್ನು ನೀಡಿದೆ. ಅವರ ಪುನರುತ್ಥಾನದಲ್ಲಿ ಸಕಲರ ಜೀವವು ಮರಳಿ ಉತ್ತೇಜನವಾಗಿದೆ. ಪಾಸ್ಕ ಮಹಾನಂದದಿಂದ ತುಂಬಿ ಎಲ್ಲ ದೇಶಗಳು, ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು, ದೂತಗಾನಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಆಡುತ್ತಾ ಘೋಷಿಸುತ್ತಾರೆ. ಪರಮ ಪೂಜ್ಯರೇ, ದೇವ ತಂದೆ, ಸ್ವರ್ಗ ಗಣಗಳ ಸೇನೆಗಧಿಪರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ. ಸ್ವರ್ಗ ಭುವಿಯಲ್ಲಿ ತುಂಬಿ ನಿಂತಿದೆ ನಿನ್ನ ಮಹಿಮೆಯ ತೇಜ ಶೋಭೆಯು. ಸ್ವರ್ಗ ಭುವಿಯಲ್ಲಿ ತುಂಬಿ ನಿಂತಿದೆ ನಿನ್ನ ಮಹಿಮೆಯ ತೇಜ ಶೋಭೆಯು. ದೇವಲೋಕದಲ್ಲಿ ನಿರತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪರಮ ಪೂಜ್ಯರೇ, ದೇವ ತಂದೆ, ಸ್ವರ್ಗ ಗಣಗಳ ಸೇನೆಗಧಿಪರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ. ನಿಮ್ಮ ನಾಮದಿ ಧರೆಗೆ ಇಳಿದಿಹ ಯೇಸು ಸ್ವಾಮಿಗೆ ನಿತ್ಯ ಮಂಗಳ. ನಿಮ್ಮ ನಾಮದಿ ಧರೆಗೆ ಇಳಿದಿಹ ಯೇಸು ಸ್ವಾಮಿಗೆ ನಿತ್ಯ ಮಂಗಳ. ದೇವಲೋಕದಲ್ಲಿ ನಿರತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಂತೆ ಸುರಿಸಿ ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗಿಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿದ. ಅವರು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದ. ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಿಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಯುವ ರೊಟ್ಟಿಯನ್ನು ರಕ್ಷಣೆಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಷಯಾದಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ಕೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಡೆರಿಕ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯೆಲ್ಲರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ತಾವು ದಯ ತೋರಿರಿ. ದೇವ ಮಾತೆ ಪೂಜ್ಯ ಕನ್ಯಾಮರಿಯರೊಂದಿಗೂ ಆಕೆಯ ಪತಿ ಸಂತ ಜೋಸಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯಿಂದ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಕ್ಷಕರಿಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯಮತ್ಯವನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರರಿಗೆ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು
ಸ್ವಸ್ಥವಾಗುವುದು. ಆತುರದಿ ಪ್ರಭುಗಾದಿದೆ ಆತ್ಮವು ನಿಮಗಾಗಿ ಆಗಮಿಸಿ ಅನುಗ್ರಹಿಸಿ ಅನವರತ ನಿಮ್ಮ ಪ್ರೀತಿಯ ಅನವರತ ನಿಮ್ಮ ಪ್ರೀತಿಯ ಆತುರದಿ ಪ್ರಭುಗಾದಿದೆ ಆತ್ಮವು ನಿಮಗಾಗಿ ಆಗಮಿಸಿ ಅನುಗ್ರಹಿಸಿ ಅನವರತ ನಿಮ್ಮ ಪ್ರೀತಿಯ ಅನವರತ ನಿಮ್ಮ ಪ್ರೀತಿಯ 5,000 ಜನರಿಗೆ ನೀವು ಹಸಿವನ್ನು ನೀಗಿಸಲು 5,000 ಜನರಿಗೆ ನೀವು ಹಸಿವನ್ನು ನೀಗಿಸಲು 5 ರೊಟ್ಟಿಯ 2 ಮೀನು ಹರಸುತ್ತ ಹಂಚಿದಿರಿ ಪ್ರೀತಿಯ ತೋರಿದಿರಿ ಆ ಪ್ರೀತಿಗಾಗಿಯೇ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಾವು ಪಾಸ್ಕ ಪರಮ ಸಂಸ್ಕಾರವನ್ನು ಸ್ವೀಕರಿಸಿದ್ದೇವೆ. ಇದು ನಮ್ಮ ಹೃನ್ಮನಗಳಲ್ಲಿ ನಿರಂತರ ಪರಿಣಾಮಕಾರಿಯಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ತಲೆಬಾಗಿ ಕ್ರಿಸ್ತರ ಆಶೀರ್ವಾದವನ್ನು ಪಡೆಯಿರಿ. ತಮ್ಮ ಏಕೈಕ ಪುತ್ರರು ಪುನರುತ್ಥಾನದ ಮೂಲಕ ದೇವರ ವಿಮೋಚನೆಯ ಮತ್ತು ದತ್ತು ಮಕ್ಕಳಾಗುವ ಕೊಡುಗೆಯನ್ನು ನಿಮಗೆ ಅನುಗ್ರಹಿಸಲು ಚಿತ್ತರಾದರು. ತಮ್ಮ ಆಶೀರ್ವಾದದಿಂದ ನಿಮಗೆ ಆನಂದವನ್ನು ನೀಡಲಿ. ಆಮೆನ್. ತಮ್ಮ ವಿಮೋಚನೆ ಕಾರ್ಯದಿಂದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯದ ಕೊಡುಗೆಯನ್ನು ಅನುಗ್ರಹಿಸಿದ್ದಾರೆ. ಅವರು ನಿಮ್ಮನ್ನು ನಿತ್ಯ ಸಂಭಾವನೆ ಬದ್ಧಸ್ಥರನ್ನಾಗಿ ಮಾಡಲಿ. ಆಮೆನ್. ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನವೆಂಬ ಸಂಸ್ಕಾರದಲ್ಲಿ ಅವರೊಂದಿಗೆ ಪುನರುತ್ಥಾನವಾಗಿದ್ದೀರಿ. ನೀವು ಸ್ವರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಜೀವಿಸುವಂತಾಗಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಆಮೆನ್. ಹೋಗಿ ಬನ್ನಿ, ಯೇಸುವಿನ ಶುಭ ಸಂದೇಶವನ್ನು ಸಾರಿರಿ. ಅಲೆಲೂಯ, ಅಲೆಲೂಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಲೆಲೂಯ, ಅಲೆಲೂಯ. ಪುನರುತ್ಥಾನರಾದರೇಸು ಹಾಡಿರಿ ಅಲ್ಲೇಲೂಯ. ಶಾಶ್ವತ ಜೀವ ತಂದರೇಸು ಹಾಡಿರಿ ಅಲ್ಲೇಲೂಯ. ಅಲ್ಲೇಲೂಯ, 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 ಅಲ್ಲೇಲೂಯ. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನು.